ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಹೌದು, ತಮ್ಬ್ನೇಲಲ್ಲಿ ನೋಡಿರ್ತೀರ, ರಸಮ್ಮು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ 10 ನಿಮಿಷಕ್ಕೆ ರೆಡಿ ಆಗುವಂಥ ರಸಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಎಲ್ಲರೂ ತಿಂತಾರೆ. ಈ ಶೀತ, ಈ ಥರ ಕೆಮ್ಮು ಏನಾದ್ರು ಇದ್ದಾಗ ಆರಾಮಾಗಿ ಮಾಡ್ಕೊಂಡು ಕುಡಿದ್ರೆ ಅತಿ ಬೇಗನೆ ಕಡಿಮೆ ಆಗುತ್ತೆ ಶೀತ. ಇದಕ್ಕೆ ಜಾಸ್ತಿ ಮೆಣಸು ಮತ್ತು ಜೀರಿಗೆ, ಈ ಥರ ಬೆಳ್ಳುಳ್ಳಿ ಹಾಕಿರ್ತೀವಲ್ವ. ಹಾಗಾಗಿ ಇದನ್ನು ಮನೆ ಮದ್ದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಬೇಡ. ಮನೇಲೇ ಇರೋವಂಥ ಟೊಮೆಟೊ ಮತ್ತು ಬೇಳೆ, ಹಾಗೆ ಟೊಮೆಟೊ ಯೂಸ್ ಮಾಡಿಕೊಂಡು, ಹುಣಸೆ ಹಣ್ಣು ಮೇಯ್ನು. ಇದನ್ನು ಯೂಸ್ ಮಾಡ್ಕೊಂಡು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 100 ಗ್ರಾಮಷ್ಟು ಬೇಳೆನ ಒಂದು 10 ನಿಮಿಷ ನೆನೆಸಿ ಇವಾಗ ತೊಳಿತಾ ಇದ್ದೀನಿ. ಅದಕ್ಕೆ ಹುಳಿ ಟೊಮೆಟೊ ಒಂದು 4 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆ್ಯಪಲ್ ಟೊಮೆಟೊ ಹಾಕಬಾರ್ದು, ಅದು ಅಷ್ಟು ಟೇಸ್ಟ್ ಅನಿಸಲ್ಲ. ರಸಮ್ಗೆ ಯಾವಾಗಲೇ ಮಾಡಲಿ, ಯಾವ ಥರ ರಸಮ್ ಮಾಡಿದ್ರು ನಾವು ಹುಳಿ ಟೊಮೆಟೊನ ಹಾಕಬೇಕು. ಅದು ತುಂಬಾ ಟೇಸ್ಟ್ ಇರುತ್ತೆ, ಹಾಗೆ ಹುಳಿ ಇರುತ್ತಲ್ವ. ರಸಮ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇಳೆ ಮತ್ತು ಟೊಮೆಟೊ ಎರಡನ್ನೂ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು 4 ಎಸಳು ಕರಿಬೇವು ಹಾಕಿದ್ದೀನಿ ಅಷ್ಟೇ. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕಿ, ಸ್ವಲ್ಪ ನೀರು ಹಾಕಿ, ಬೇಳೆ ಬೇಯೋಕ್ಕೆ ಎಷ್ಟು ಬೇಕು ಅಷ್ಟನ್ನ ನೀರು ಹಾಕಿ ನಾನಿಲ್ಲಿ ಒಂದು 3 ವಿಸಲ್ ಕೂಗಿಸ್ಕೋಬೇಕು. ಅದು ಸಾಫ್ಟಾಗಿ ಬೇಯುತ್ತೆ. ನಾನಿಲ್ಲಿ ಮೊದಲೇ ಒಂದು 5-10 ನಿಮಿಷ ಬೇಳೆ ನೆನೆಸಿರೋದ್ರಿಂದ 2 ವಿಸಲ್ಗೆ ಆಫ್ ಮಾಡಿದೆ. ನೀವು ನೆನೆಸ್ದಲೇ ಬೇಳೆನ ಹಾಗೆ ತೊಳೆದಾಕಿದ್ದೀರಾ ಅಂದರೆ 3 ವಿಸಲ್ ಬೇಕೇ ಬೇಕು. ಅದು ಸಾಫ್ಟಾಗಿ ಬೇಯಬೇಕು, ಆವಾಗಲೇ ರಸಮ್ಮು ಟೇಸ್ಟ್ ಇರುವಂಥದ್ದು. ಹಾಗೆ ನಾವು ಸಾಂಬಾರು ರಸಮ್ ಮಾಡಿದ ಮೇಲೆ ಅದರಲ್ಲಿ ಬೇಳೆ ಇರಬಾರ್ದು, ಅದರ ಥಿಕ್ನೆಸ್ ಅಷ್ಟೇ ಅದರಲ್ಲಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೋಡಿ, ಅದಕ್ಕೆ ನಾನು ಬೇಯಿಸ್ಕೊಂಡಿದ್ದೀನಿ. ಇದನ್ನ ನಾನು ಈ ಥರ 1-2 ಸಲ ಸೌಟಲ್ಲಿ ಹಿಂಗೆ ಮಾಡಿದ್ರೆ ಅದು ಬೇಗ ಸ್ಮ್ಯಾಶ್ ಆಗುವಂಥದ್ದು. ಇವಾಗ ನೋಡ್ತಾ ಇದ್ದೀರಾ, ಹುಣಸೆ ಹಣ್ಣನ್ನ ಸ್ವಲ್ಪ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ನಾನು ನೆನೆಸ್ಕೊಂಡು ಅದರದ್ದು ಜ್ಯೂಸ್ ತೊಗೊಂಡಿದ್ದೀನಿ. ಒಂದು 50 ಗ್ರಾಮಷ್ಟು ಹುಣಸೆಹಣ್ಣು ಜ್ಯೂಸ್ ಆದರೆ ಸಾಕಾಗುತ್ತೆ. ಅದಾದಮೇಲೆ ಮೊದಲಿಗೆ ಇಲ್ಲಿ ನಾನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂಚೂರು ಮೆಣಸು. ಇವಾಗ ಹಾಕ್ತಿರೋದು ಬಂದು ಹಿಂಗು, ಒಂದು 1/4 ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕಿದ್ರೆ ಸಾಕು. ಹಿಂಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಗ್ಗರಣೆ ಎಲ್ಲ ಆದಮೇಲೆ ಇದಕ್ಕೆ ನಾನು ಇಲ್ಲೇನು ಹುಣಸೆಹಣ್ಣು ರಸ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ನಿಂಬೆ ಹಣ್ಣಿನಷ್ಟು ದಪ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ರಸಮ್ಗೆ ಹುಣಸೆ ರಸ, ಬೆಲ್ಲ ತುಂಬ ಇಂಪಾರ್ಟೆಂಟು. ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ. ಹಾಗಾಗಿ ಇದು ಸ್ವಲ್ಪ 1-2 ಕುದಿ ಬಂದಮೇಲೆ ನಾವಿಲ್ಲಿ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಮತ್ತು ಟೊಮೆಟೊ ಏನಿತ್ತಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಮಿಕ್ಸ್ ಆದಮೇಲೆ ರಸಮ್ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಂಗಡಿ ರಸಮ್ ಪುಡಿ ಹಾಕ್ತಾಯಿಲ್ಲ, ಮನೇಲೇ ಮಾಡಿರುವಂಥ ರಸಮ್ ಪೌಡರ್ನ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರಸಮ್ ಪೌಡರ್ ಮಾಡೋದು ಹೇಗೆ ಅಂತ ಅಂದರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನೋಡಿ, 1-2 ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ರಸಮ್ನ ನಾವು ಯಾವತ್ತೂ ತುಂಬ ಕುದಿಸ್ಬಾರ್ದು, ಅಂದರೆ ಜಾಸ್ತಿ ಮರಳಿಸ್ಬಾರ್ದು. 1 ಕುದಿ ಅಥವಾ 2 ಕುದಿಗೆ ಆಫ್ ಮಾಡಿಬಿಡ್ಬೇಕು. ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಕುದಿಸಿದಷ್ಟು ಅದು ಟೇಸ್ಟ್ನ ಕಳ್ಕೊತಾ ಹೋಗುತ್ತೆ. ಅದು ತುಂಬ ಕುದ್ದಷ್ಟು ಟೇಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಹೇಳಿದೆ, 1-2 ಕುದಿಗೆ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಆದಮೇಲೆ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ರಸಮ್ಮು ಇಡ್ಲಿಗೂ ಯೂಸ್ ಆಗುತ್ತೆ, ಹಾಗೆ ರೈಸ್ಗೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.